ತನಿಷಕ್ ಒಪ್ಪಂದ ಈಗ ಪೆನ್ ಡ್ರೈವ್ ಲೀಕ್ ಆಗಿದೆಯಾ, ಏನಿದು ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ. ಬಿಗ್ ಬಾಸಿಂದ ತನಿಷಕ್ ಒಪ್ಪಂದ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹೊರಗಡೆ ಬಂದ ನಂತರ ಒಳ್ಳೊಳ್ಳೆ ಈವೆಂಟ್ಗಳನ್ನು ಕೂಡ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ಮತ್ತೆ ಪೆನ್ ಡ್ರೈವ್ ಸುದ್ದಿ ಬೇರೆ ಬರ್ತದೆ. ಪೆನ್ ಡ್ರೈವ್ ಅಂತದ್ದಾಗೇ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಲೀಲೆಗಳ ಮಾಡಿದಂಥ ಪೆನ್ ಡ್ರೈವ್ಗಳು ಎಲ್ಲರಿಗೂ ಕೂಡ ನೆನಪಾಗೋದು ಸರ್ವೇ ಸಾಮಾನ್ಯ. ಇನ್ನು ವರ್ತೂರು ಸಂತೋಷ್ ಜೊತೆ ಸಾಕಷ್ಟು ಸುದ್ದಿ ಇರುವಂಥ ತನಿಷಕ್ ಒಪ್ಪಂದ ಅವರು ಮುಂದೆ ವರ್ತೂರು ಸಂತೋಷ್ ಅವ್ರನ್ನೇ ಮದುವೆ ಆಗ್ತಾರೆ ಅಂತಲೂ ಕೂಡ ಈಗ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡ್ತದೆ. ಅದೇನೇ ಇರಲಿ, ಇದೇ ಸಂದರ್ಭದಲ್ಲಿ ತನಿಷಕ್ ಒಪ್ಪಂದ ಪೆನ್ ಡ್ರೈವ್ ಲೀಕ್ ತನಿಷಕ್ ಒಪ್ಪಂದ ಪೆನ್ ಡ್ರೈವ್ ಒಂದು ಇಡೀ ಸಾಕಷ್ಟು ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ಏನು ಅಂತ ನೋಡ್ತಾ ಹೋದರೆ ಸದ್ಯ ಪೆನ್ ಡ್ರೈವ್ ಅಂತ ಒಂದು ಸಿನಿಮಾ ಈಗ ಬರ್ತಾ ಇದೆಯಂತೆ. ಇದು ಯಾವ ಕಥೆಗೆ ಸಂಬಂಧಪಟ್ಟಿದ್ದು ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ಗಂತೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ನಿರ್ದೇಶಕರು. ಸದ್ಯ ಪೆನ್ ಡ್ರೈವ್ ಸಿನಿಮಾಕ್ಕೆ ಈಗ ನಾಯಕಿಯಾಗಿ ತನಿಷಕ್ ಒಪ್ಪಂದ ಅವರು ಆಯ್ಕೆಯಾಗಿ ಇದ್ದಾರೆ. ಈ ಸಿನಿಮಾದಲ್ಲಿ ಎಂತೆಂಥ ರೋಚಕ ದೃಶ್ಯಗಳಿರದೆ, ಯಾವ ಥರ ಸಿನಿಮಾ ನಡೆಯುತ್ತೆ, ಈ ಸಿನಿಮಾ ಕಥಾ ಅಂದರೆ ಏನು ಯಾವುದು ಕೂಡ ಇನ್ನೂ ಲೀಕ್ ಮಾಡಿಲ್ಲ. ಸದ್ಯ ಪೆನ್ ಡ್ರೈವ್ ಸಿನಿಮಾಕ್ಕೆ ನಾಯಕಿಯಾಗಿ ತನಿಷಾ